ಹಾಯ್ ನಮ್ಮವರೇ, ಇವತ್ತು ನನ್ನ ಪಯಣ ಊಟಿ ಕಡೆಗೆ. ಎಷ್ಟು ಚೆನ್ನಾಗಿ ಭಕ್ತಿಯಿಂದ ಕೈ ಮುಕ್ಕೊಂಡು ಹತ್ತದ ಇದ್ದೀನಿ ನಾನು. ಸೊ ಅತ್ತಾದಮೇಲೆ ಸ್ವಲ್ಪ ದೂರ ಗುಂಡ್ಲುಪೇಟೆ ತನಕ ಹೋಗಿದ ತಕ್ಷಣ ನಮಗೆ ಹೊಟ್ಟೆ ಚುರುಗುಡ್ತು. ಸೊ ತಿನ್ಕೊಂಡು ಹೋಗ್ಬೇಕಾದ್ರೆ ಸೈಡಲ್ಲಿ ನಾನು ಕಾಣಿಸ್ಬಿಟ್ಟೆ. ನನಗೆ ನಗ್ಬೇಡಿ ಪ್ಲೀಸ್. ಆಮೇಲೆ ಆನ್ ದ ವೇ ಹೋಗ್ತಾ ಹೋಗ್ತಾ ನಮ್ಮ ಮೇಲೆ ಡೌಟೋ ಇಲ್ಲ ಅವ್ರ ಮೇಲೆ ಡೌಟೋ ನಮಗೆಲ್ಲ ಇಳಿಸ್ಬಿಟ್ಟು ಚೆಕ್ ಮಾಡಿಸಿದ್ರು. ಆನ್ ದ ವೇ ಹೋಗ್ತಾ ಎಲ್ಲರಿಗೂ ಚೆಕ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಇದ್ಮೇಲೆ ಅವ್ರ ಫ್ರೆಂಡ್ಸ್ ಬರದೇ ಇರ್ತಾರೆ ನೋಡಿ, ಹೆಂಗೆ ಕಾಯ್ತಾ ಕೂತಿದ್ದಾರೆ ಅವ್ರ ಫ್ರೆಂಡ್ಸು. ಇವ್ರನ್ನೆಲ್ಲ ನೋಡ್ಕೊಂಡು ಇವ್ರನ್ನೆಲ್ಲ ದಾಟ್ಕೊಂಡು ನಾವು ಒಂದು ಸೂಪರ್ ವೆದರ್ನ ಅನುಭವಿಸ್ಕೊಳ್ಳೋಷ್ಟರಲ್ಲಿ ಬಾಯಿಗೆ ರುಚಿ ರುಚಿಯಾಗಿ ಏನಾದ್ರು ಬೇಕು ಅನ್ನಿಸ್ತು. ಸೊ ಆಗ ನಮಗೆ ಸಿಕ್ಕಿದ್ದೆ ನಲ್ಲಿಕಾಯಿ ಮತ್ತು ಉಪ್ಪು ಖಾರ. ಆ ವೆದರ್ಗೆ ಏನು ಮಸ್ತಾಗಿತ್ತು ಗೊತ್ತಾ ಗೈಸ್ ತಿನ್ನೋಕ್ಕೆ. ಸೊ ಅದನ್ನು ಚಪ್ಪರಿಸ್ಕೊಂಡು ತಿನ್ಕೊಂಡು ಮುಂದೆ ಹೋಗೋಷ್ಟರಲ್ಲಿ ನಮ್ಮ ಕಣ್ಣಿಗೆ ಊಟಿ ಕಾಣಿಸೇ ಬಿಡ್ತು. ನಾವು ಫಸ್ಟ್ ಬಂದಿದ್ದ ಪ್ಲೇಸ್ ಇದೀನಿ. ಒಂದೇ ಉಸಿರಂತೆ ಇಂದು ನಾನು ನೀನು, ಆ ಸಾಂಗ್ ಆಗಿರೋದಿಲ್ಲೇ. ಈ ಪ್ಲೇಸ್ ಹೆಸರು ಪೈನ್ ಫಾರೆಸ್ಟ್ ಅಂತ. ನಾವು ಊಟಿಗೆ ಹೋಗಿ ಮುಂಚೆನೇ ಅದು ನಮಗೆ ಸಿಗುತ್ತೆ. ಸೊ ನೀವು ಫಸ್ಟ್ ವಿಸಿಟ್ ಅಲ್ಲೇ ಮಾಡ್ಬೋದು. ನಾವು ಪೈನ್ ಫಾರೆಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಡಾಲ್ಫಿನ್ ನೋಸ್ ಅಂತ. ಅದಕ್ಕೆ ಬೇರೆ 20 ರೂಪೀಸ್ ಕೊಟ್ವಿ ಗೈಸ್. ಇಲ್ಲೇನು ನಾವು ವ್ಯೂ ನೋಡ್ತಾ ಇದ್ದೀವಿ ಅದೇ ಒಳಗಡೆನೂ ಕಾಣಿಸೋದು. ಸೊ ಯಾರು ಕೊಟ್ಟು ಹೋಗಬೇಡಿ ಅಲ್ಲಿಗೆ, ಇಷ್ಟೇ ನೋಡ್ಕೊಂಡು ಬನ್ನಿ. ನಾವು ನಮ್ಮ 20 ರೂಪೀಸ್ ವೇಸ್ಟ್ ಮಾಡ್ಕೊಂಡಿದ್ದು ಬೇಜಾರಿಗೆ ಬಿಸಿ ಮೆಣಸಿಕಾಯಿ ಬಜ್ಜಿ ತಿನ್ಕೊಂಡು ಟೀ ಕುಡ್ಕೊಂಡು ಆ ವೆದರ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಟೀ ಎಲ್ಲ ಇಷ್ಟು ವೆದರ್ಗೆ ಸಾಲಲ್ಲ. ಸೊ ನೆಕ್ಸ್ಟ್ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿದ್ದಾದಮೇಲೆ ಅಲ್ಲೂ ನಮಗೆ ಟೇಬಲ್ ಪಕ್ಕನೇ ಒಳ್ಳೆ ನೇಚರ್ ಇರೋದು ಸಿಕ್ತು, ಸಕ್ಕತ್ ಪ್ಲೇಸು. ಸೊ ನಾನು ಇನ್ನು ನೆಕ್ಸ್ಟ್ ಎಲ್ಲೋದ್ವಿ ಏನೇನು ಮಾಡಿದ್ವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್.